ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ. ಬಿಗ್ ಬಾಸ್ ಕಥೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ಸೊ ಬಿಗ್ ಬಾಸ್ ಮನೆಯಲ್ಲಿ ಒಂದು ರೀತಿ ಟಾಸ್ಕ್ ಜೊತೆಗೆ ಗೇಮ್ಗಳ ಜೊತೆಗೇನೆ ಕ್ಲಾಶಸ್ ಆಗ್ತಾ ಇದ್ರೆ, ಇನ್ನೊಂದು ಕಡೆ ಸೀಕ್ರೆಟ್ ರೂಮಲ್ಲಿ ಧ್ರುವಂತ್ ಹಾಗೆ ರಕ್ಷಿತಾ ಅವ್ರ ಕನ್ವರ್ಸೇಷನ್ ಒಂದು ರೀತಿ ಇರಿಟೇಟ್ ಆಗ್ತಾ ಇತ್ತು. ಆದರೆ ಇವಾಗ ಅದು ನೋಡಿದ್ರೆ ಯಾರ್ದು ರೈಟ್ ಯಾರ್ದು ರಾಂಗ್ ಅನ್ನುವಂಥ ಒಂದು ಪರ್ಸೆಪ್ಷನ್ ನಮ್ಮಲ್ಲಿ ಮೂಡ್ತಾ ಇದೆ. ಸೊ ಇದ್ರ ಕುರಿತಂತೆ ಮಾತನಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕಥೆ ನಮ್ಮ ಜೊತೆ. ಸೊ ನೆನೆಯ ಎಪಿಸೋಡ್ನ ಹೈಲೈಟ್ಸ್ನ ಕುರಿತಂತೆ ಮಾತನಾಡೋದಕ್ಕೆ ಸ್ಟುಡಿಯೋದಲ್ಲಿ ಗೆಸ್ಟ್ ಜಾಯ್ನ್ ಆಗಿದ್ದಾರೆ. ಸೊ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡಿಬಿಡೋಣ. ಹೆಲೋ ರಘುವೀರ್, ವೆಲ್ಕಮ್ ಟು ದ ಶೋ. ನಮಸ್ತೆ ಮೇಡಮ್. ಹೆಲೋ ರಾಮ್ ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಎಸ್ ರಾಮ್ ಸರ್, ನಿಮ್ಮಿಂದನೇ ಸ್ಟಾರ್ಟ್ ಮಾಡ್ತಾ ಹೋಗೋದಾದ್ರೆ, ಆಕ್ಚುಲಿ ಸೀಕ್ರೆಟ್ ರೂಮೇ ಈಗ ಸಖತ್ ವೈರಲ್ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಅಂದರೆ ಮೊನ್ನೆ ಎಲ್ಲ ನೋಡ್ತಾ ಹೋದ್ರೆ ಏನೋ ಸಿಕ್ಕಾಪಟ್ಟೆ ಕ್ಲಾಶಸ್ ಅವರಿಬ್ಬರು ಮಧ್ಯೆ ಅನ್ನೋ ಥರ ಆಗ್ತಿತ್ತು. ಆದರೆ ನಿನ್ನೆ ಎಪಿಸೋಡ್ ನೋಡ್ತಾ ಹೋದ್ರೆ ಆ ಒಂದು ಕನ್ವರ್ಸೇಷನ್ನೇ ತುಂಬ ಕ್ಯೂಟ್ ಆಗಿ ಕನ್ವೆ ಆಗ್ತಾ ಇದೆ. ಸೊ ಏನು ಹೇಳ್ತೀರಾ? ಇಲ್ಲ ನೋಡಿ, ಅವ್ರಿಗೆ ಸೀಕ್ರೆಟ್ ಟಾಸ್ಕ್ ಕೊಟ್ಟಿರೋದು ಎಲ್ಲೋ ಒಂದು ಕಡೆ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಯಾಕೆಂದರೆ ಅವ್ರಿಗೂ ಮುಂಚೆ ಇವ್ರಿಗೂ ಬಾಗ್ ಬರ್ತಿದ್ರು. ಎಲ್ಲ ನನ್ನ ತಂಗಿ ಅಂತ ಅವ್ರು ಅಕ್ಸೆಪ್ಟ್ ಮಾಡಿದ್ರು, ಇವ್ರು ಅಣ್ಣ ಅನ್ನೋ ರೀತಿ ಇದ್ರು. ಆಮೇಲೆ ಇವ್ರದ್ದು ಕೆಲವೊಂದೆಲ್ಲ ರಕ್ಷಿತ ಅವ್ರು ಮಾಡೋದು ಕೆಲವೊಂದೆಲ್ಲ ಚೇಷ್ಟೆಗಳನ್ನ ಅವ್ರಿಗೆ ಇಷ್ಟ ಆಗ್ತಾ ಬರ್ತಾ ಇರಲಿಲ್ಲ. ಅವ್ರಿಗೆ ಡಿಸಪಾಯಿಂಟ್ ಆದಮೇಲೆ ಅವ್ರ ಮಾತಾಡೋದೆಲ್ಲ ಬಿಟ್ಬಿಟ್ಟಿದ್ರು. ಅವ್ರಿಗೆ ಬರ್ತಾ ಅವ್ರು ನೋಡಿದ್ರೆ ಒಂಥರ ಇರಿಟೇಟ್ ಆಗೋದು. ಯಾರೋ ರಕ್ಷಿತಾ ನೋಡಿದ್ರೆ ಧ್ರುವಂತ್ ಅವ್ರಿಗೆ ಇರಿಟೇಟ್ ಆಗಿ ತುಂಬ ಆಗ್ತಿತ್ತು. ಸೊ ಇವ್ರು ಏನು ಮಾಡಿದ್ರು, ಈಗ ಲಾಸ್ಟ್ ವೀಕ್ ಇಬ್ಬರನ್ನ ಎಲಿಮಿನೇಷನ್ ಥರ ಮಾಡಿ ಮನೆಯವ್ರಿಗೆ ಎಲಿಮಿನೇಷನ್ ಆಗಿದೆ ಅಂತ, ಅದು ಹೊರಗಡೆ ಹೋಗಿದ್ದಾರೆ ಅಂತ ಅವ್ರ ಕಡೆ. ಇವರು ಸೀಕ್ರೆಟ್ ರೂಮಲ್ಲಿ ಇಟ್ಟಾಗ ಏನಾಗುತ್ತೆ, ಇವ್ರದ್ದು ಫನ್ ಆಗಿತ್ತು. ಇವ್ರು ಹೇಳೋದು ಅವ್ರು ಕೇಳೋದಿಲ್ಲ, ಅವ್ರು ಹೇಳೋದು ಇವರು ಕೇಳೋದಿಲ್ಲ. ಇವರು ಬಾಡಿ ಲ್ಯಾಂಗ್ವೇಜ್ ಈ ರೀತಿ ಮಾಡ್ಕೊಂಡಿಲ್ಲ ಧ್ರುವಂತವರು ಆ ಥರ ಇಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಅದು ಒಂಥರ ಬರ್ತಾ ಇದೆ. ಇನ್ನೊಂದು ಏನಂತಂದ್ರೆ, ಮನೆಯವ್ರಿಗಿಂತ ಇವ್ರದ್ದೇ ಜಾಸ್ತಿ ಫೋಕಸ್ ಆಗ್ತಿದೆ ಕ್ಯಾಮ್ರಾ. ನೀವು ನೋಡಿರ್ಬೋದು, ಮನೆಯವ್ರದ್ದೆಲ್ಲ ಅಷ್ಟು ಕಮ್ಯುನಿಕೇಷನ್ ಇಲ್ಲ, ಅಲ್ಲಿ ಯಾರ್ದು ಮಾತುಕತೆ ಅಷ್ಟೊಂದು ನಡೀತಿಲ್ಲ. ಬಟ್ ಇವ್ರಿಬ್ಬರದೆಲ್ಲ ಫನ್ ಆಗಿ ಮಾತುಕತೆ ಆಗಿರ್ಬೋದು, ಅವ್ರು ರೇಗಿಸೋದಾಗಿರ್ಬೋದು, ಮತ್ತು ಅವ್ರು ಹೇಳೋದನ್ನ ಇವ್ರು ಕೇಳೋದಿಲ್ಲ. ಅಲ್ಲಿ ಬಿಗ್ ಬಾಸ್ ಏನು ಹೇಳ್ತಾರೆ, ಇಬ್ಬರು ಏನೇ ತೊಗೊಂಡ್ರು ಒಂದೇ ಸ್ಟ್ಯಾಂಡ್ ಆಗಿರಬೇಕು, ಏನೇ ಅಭಿಪ್ರಾಯ ಒಂದೇ ಆಗಿರಬೇಕು ಅಂತ ಹೇಳ್ತಾರೆ. ಕೆಲವೊಂದೆಲ್ಲ ಅವ್ರಿಗೆ ಯಾರನ್ನ ನೀವು ಗೇಮ್ ಕಳಿಸ್ಬೇಕು, ಅವ್ರ ನಾಮಿನಿ ಯಾರು ಮಾಡ್ತಾರೆ, ಅವ್ರು ಯಾರನ್ನ ಉಳಿಸ್ತಾರೆ ಅನ್ನೋದನ್ನೆಲ್ಲ ಬಿಗ್ ಬಾಸ್ ಹೇಳ್ತಾರೆ. ಅದನ್ನು ಕೂಡ ಅವ್ರೇನು ಮಾಡ್ತಾರೆ, ಬಿಗ್ ಬಾಸ್ ಅವ್ರಿಗೆ ಚಿಕ್ಕದಾಗ ಒಂದು ಟಾಸ್ಕು ಕೂಡ ಕೊಡ್ತಾರೆ. ನಿಮಗೆ ಈ ಸತಿ ಯಾರು ನಾಮಿನೇಟ್ ಆಗ್ತಾರೆ, ಈ ಸತಿ ಮನೆಯವ್ರನ್ನ ಯಾರನ್ನ ಉಳಿಸ್ಕೋತಾರೆ, ಹೊರಗಡೆ ಕಳಿಸ್ತಾರೆ ಅಂತ ಅಂದಾಗ ಇವರಿಬ್ಬರು ಒಂದೇ ಹೆಸರು ತೊಗೊಳ್ಬೇಕು. ಅದರಲ್ಲಿ ಒಂದು ಅಶ್ವಿನಿ ಅವ್ರು ತೊಗೊಳ್ತಾರೆ. ಅಶ್ವಿನಿ ಅವ್ರ ಹೆಸರು ತೊಗೊಂಡಾಗ ಎಸ್ ಅಂತ ಆಗುತ್ತದು. ಇನ್ನೊಬ್ಬರು ಹೆಸರು ಅವ್ರೇನು ಮಾಡ್ತಾರೆ, ಸ್ಪಂದನ ಅಂತ ಹೇಳಿರ್ತಾರೆ. ಸ್ಪಂದನ ತೊಗೊಳ್ಳೋಣ ಅಂತ ಯಾರು ರಕ್ಷಿತಾ ಅವ್ರು ಹೇಳಿರ್ತಾರೆ. ಇಲ್ಲ, ಸ್ಪಂದನ ತೊಗೊಳ್ಳೋದು ಬೇಡ, ರಜತ್ ಅವ್ರು ತೊಗೊಳ್ತಾರೆ ಪಕ್ಕ. ಯಾಕೆಂದರೆ ರಾಶಿಕಾ ರಜತ್ ಅವ್ರಿಗೆ ಬರೋದಿಲ್ಲ. ಸೊ ಹಾಗಾಗಿ ಪಕ್ಕ ಅವರು ರಜತ್ ಅವ್ರ ಹೆಸರು ತೊಗೊಳ್ತಾರೆ ಅಂತಲೇ ಯಾರು ಧ್ರುವಂತ್ ಹೇಳ್ತಾರೆ. ಬಟ್ ಅಲ್ಲಿ ನೋಡಿದ್ರೆ ಅಶ್ವಿನಿ ಅವ್ರ ಹೆಸರು ತೊಗೊಂಡು ಉಳಿಸಿದ್ರು. ಮನೆಯಿಂದ ಹೊರಗಡೆ ಕಳಿಸೋದೇನಾಗಿರುತ್ತೆ, ಅದು ಸ್ಪಂದನ ಅವ್ರ ಹೆಸರು ತೊಗೊಂಡ್ಬಿಟ್ರು. ಸೊ ಅಲ್ಲೂ ಒಂದು ಇದಾಗುತ್ತೆ ಅವ್ರಿಗೆ, ನಾನು ಹೇಳೋದು ನೀವು ಮಾಡೋದೇ ಎಲ್ಲ ಈ ಥರದ್ದೆಲ್ಲ ಆ್ಯಕ್ಷನ್ ಎಲ್ಲ ಮಾಡಿಕೊಂಡು ಹಾಗೆ ಮಾಡಿಕೊಂಡು. ಸೊ ಅದೆಲ್ಲ ಅಂದರೆ ತುಂಬ ಫನ್ ಆಗ್ತಾ ಇರುತ್ತೆ. ಮೋಸ್ಟ್ಲಿ ಏನಂತಂದರೆ ಅವ್ರಿಗೆ ಆ ಸೀಕ್ರೆಟ್ ಟಾಸ್ಕಲ್ಲಿ ಅವ್ರಿಗೊಂದು ಪಾಯಿಂಟ್ಸನ್ನು ಕೊಟ್ಟಿರ್ಬೋದು ಅನಿಸುತ್ತೆ ನನ್ನ ಪ್ರಕಾರ. ಸೊ ಅದು ಎಲ್ಲ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಮನೆಯವ್ರಿಗಿಂತ ಇವರಿಬ್ಬರದೇ ಚೆನ್ನಾಗಿ ಮೂಡ್ ಬರ್ತಾ ಇದೆ, ಫನ್ ಆಗಿದೆ. ಸೊ ಇವ್ರು ಮನೆ ಒಳಗೆ ಬಂದ ಮೇಲೆ ಯಾವ ರೀತಿ ಫನ್ ಆಗಿರುತ್ತೆ ಅನ್ನೋದನ್ನ ನೋಡ್ಬೇಕೀಗ. ಓಕೆ. ಸೊ ರಘುವೀರ್, ಇವರಿಬ್ಬರ ಕ್ಯೂಟ್ ಕನ್ವರ್ಸೇಷನ್ ನಿಮಗೆ ಇಷ್ಟ ಆಯ್ತಾ ಅಥವಾ ಇರಿಟೇಟ್ ಆಯ್ತಾ? ಧ್ರುವಂತ್ ಮಾಡ್ತಾ ಇರೋದು ಸರಿ ಅಂತ ಅನಿಸ್ತಾ ಅಥವಾ ರಕ್ಷಿತಂದೇ ಸರಿ ಅಂತ ಹೇಳ್ತೀರಾ? ಮೇಡಮ್, ನನಗೆ ಇದು ಫನ್ ಅಂತ ಎಲ್ಲೂ ಅನಿಸಿಲ್ಲ. ಅದು ಕೆಲವೊಬ್ಬರಿಗೆ ಅನಿಸ್ಬೋದು ಅಂದರೆ ಫನ್ ಅಂತ. ನನಗೆ ಅದು ಏನಾಯ್ತಂದ್ರೆ, ನಾವು ಎಕ್ಸ್ಪೆಕ್ಟೇಷನ್ ಬೇರೆ ಇಟ್ಟಿದ್ವಿ. ಅಲ್ಲಿ ಏನಾಯ್ತಂದ್ರೆ, ನಮಗೆ ಅಲ್ಲಿ ಮನಸ್ತಾಪಗಳು ಬೇರೆನೇ ಇರುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ಅಂದರೆ ಒಬ್ರಿಗೊಬ್ರು ಆಗಲ್ಲ. ಬಟ್ ಟಾಸ್ಕ್ ಅಂತ ವಿಚಾರ ಬಂದಾಗ ಒಮ್ಮತದ ಅಭಿಪ್ರಾಯ ಬರಬೇಕಿತ್ತು. ಯಾಕಂದ್ರೆ ಈ ಟಾಸ್ಕ್ ಅಲ್ಲಿ ನೇರವಾಗಿ ಇಬ್ರು ಆಟ ಆಡ್ತಾ ಇರ್ಲಿಲ್ಲ. ಇವ್ರು ಇಬ್ರು ನೇರವಾಗಿ ಆಟ ಆಡ್ತಾ ಇಲ್ಲ ಅಂದ್ರು, ಇವ್ರೇನಂದ್ರೆ ಅಲ್ಲಿ ಇವರು ಒಂದು ಆಟನ ಸರಿಯಾಗಿ ಫೇರ್ ಆಗಿ ಆಡ್ಬೇಕಿತ್ತು. ಅಲ್ಲಿ ರಕ್ಷಿತಾ ಅವರು ಫೇರ್ ಆಗಿ ಆಟ ಆಡಕ್ ಹೋಗ್ತಾ ಇರ್ಲಿಲ್ಲ. ಅಲ್ಲೂ ಫೇವ್ರೇಟಿಸಮ್ ತೋರ್ಸಕ್ ಹೋದ್ರು. ಫೇವ್ರೇಟಿಸಮ್ ಮಾಡೋ ಅವಶ್ಯಕತೆ ಇರ್ಲಿಲ್ಲ. ಅಲ್ಲಿ ಧ್ರುವಂತ್ ಅವರು ನಾವು ಏನು ಇಷ್ಟು ದಿವಸ ಅನ್ಕೊಂಡ್ ಬಂದಿದ್ವಲ್ಲ, ಧ್ರುವಂತ್ ಆಟ ಸರಿ ಇಲ್ಲ, ಧ್ರುವಂತ್ ಅವರು ಅವ್ರ ಆಟನೇ ಸರಿ ಆಡ್ತಿಲ್ಲ, ಅವ್ರು ಸರಿಯಾಗಿ ಮಾತಾಡಲ್ಲ ಅಂತ ಬೇರೆ ಬೇರೆ ನೆಗೆಟಿವ್ ಒಪಿನಿಯನ್ಗಳೇ ಇದ್ವು. ನಾನು ಇಲ್ಲಿ ಬಂದು ಅದೇ ರೀತಿ ಮಾತುಗಳನ್ನ ಹೇಳ್ತಿದ್ದೆ. ಅವ್ರು ಎಲ್ಲಿ ತಪ್ಪು ಮಾಡ್ತಿದ್ರು ಅದನ್ನ ಬಂದು ಇಲ್ಲಿ ಮಾತಾಡ್ಕೊಂತಿದ್ವಿ. ಆದ್ರೆ ನಿನ್ನೆ ಅವ್ರ ಆಟದಲ್ಲಿ ನಮ್ಗೆಲ್ಲ ಒಂದ್ ಕಡೆ ಸರಿ ಅನಿಸ್ತಾ ಇತ್ತು. ಅಂದ್ರೆ ಅವ್ರು ಕೊಡೋ ಒಂದು ಏನಂದ್ರೆ ಫೇರ್ ಆಗಿ ಆಟ ಆಡಿಸ್ತೀನಿ. ಅವ್ರು ಅದೇ ರೀತಿನೂ ಅಲ್ಲಿ ಎಲ್ಲೂ ಚೀಟಿಂಗ್ ಮಾಡಿ ಆಟ ಆಡ್ಕೊಂಡು ಬಂದಿರೋದನ್ನು ನಾವು ನೋಡಿಲ್ಲ. ಅವರು ಧ್ರುವಂತ್ ಅವರು ಏನಂದ್ರೆ ಹಿಂದ್ಗಡೆ ನಾ ಮಾತಾಡೋದು ಅವೆಲ್ಲ ಸಿಕ್ಕಾಪಟ್ಟೆ ಇದೆ. ರಕ್ಷಿತ್ ಅವ್ರು ಏನಂದ್ಬಿಟ್ರೆ, ಅವ್ರು ಕೆಲವೊಂದಿಷ್ಟು
ಕೆಲವೊಂದಿಷ್ಟು ಫೇವ್ರೇಟ್ ಕಂಟೆಸ್ಟೆಂಟ್ಗಳಿದ್ದಾರೆ, ಅವರನ್ನ ಫೇವ್ರೇಟಿಸಮ್ ಈಗ ಮಾಳು ಅವರನ್ನ ಗೆಲ್ಸೋ ವಿಚಾರ ಇತ್ತು ಅವರಿಗೆ. ಅಂದ್ರೆ ನಾಮಿನೇಷನ್ ಅನ್ನ ಬೇರೆ ಆಂಗಲ್ ಅಲ್ಲಿ ತಗೊಂಡು ಹೋಗೋದು. ಸರಿ ಅಂತ ಹೇಳ್ತೀರಾ? ನಾನು ಇಲ್ಲಿ ಹೇಳ್ಬೇಕಂದ್ರೆ ನಂಗೆ ಧ್ರುವಂತ್ ಅವ್ರ ಆಟ ಕರೆಕ್ಟ್ ಇತ್ತು ಅನ್ಸುತ್ತೆ ನಿನ್ನೆ ಒಂದಿದ್ದಲ್ಲಿ. ಮತ್ತೆ ರಕ್ಷಿತಾ ಅವರಿಗೆ ಹಿಂದಿನ ವಾರಗಳಲ್ಲಿ ಸುದೀಪ್ ಸರ್ ಇಂದ ಒಂದು ಅಡ್ವೈಸ್ ಬಂದಿತ್ತು. ಸುದೀಪ್ ಸರ್ ಹತ್ರ ಏನ್ ಅಡ್ವೈಸ್ ಅಂದ್ರೆ, ಅಲ್ಲಿ ಕೆಲವೊಂದಿಷ್ಟು ಸೀನಿಯರ್ ಕಂಟೆಸ್ಟೆಂಟ್ ಗಳು ಇರ್ತಾರೆ ದೊಡ್ಡವರಿಗೆ, ಅವರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಅಂತ. ಅಲ್ಲಿ ಇವರು ಅಂದ್ರೆ ಧ್ರುವಂತ್ ಅವರಿಗೆ ರೆಸ್ಪೆಕ್ಟ್ ಕೊಡಬೇಕು ಅಂತಾನೆ ಹೇಳ್ತಾ ಇಲ್ಲ. ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಅವರು ಒಂದ್ ಸ್ವಲ್ಪ ನೀವು ನೋಡಕ್ ಚೆನ್ನಾಗಿ ಅಂದ್ರೆ ಅವ್ರ ಲುಕ್ಸ್ ಮೇಲೆ ಮಾತಾಡೋದು ಅವೆಲ್ಲ ಬೇಡ ಆಗಿತ್ತು. ಯಾಕಂದ್ರೆ ಧ್ರುವಂತ್ ಅವರು ಅದೇ ರೀತಿ ಮಾಡ್ತಾ ಇದಾರೆ. ಇಬ್ರು ವ್ಯಕ್ತಿತ್ವಗಳು ಅಲ್ಲಿ ಬರುತ್ತೆ. ಯಾಕಂದ್ರೆ ಧ್ರುವಂತ್ ಅವರಿಗೆ ಆಲ್ರೆಡಿ ಹೊರಗಡೆ ಜನರಿಗೆ ಅವ್ರಿಗೆ ಬೈತಾ ಇದ್ದಾರೆ ಅಥವಾ ಅವರಿಗೆ ನೆಗೆಟಿವ್ ಆಗಿ ಹೋಗ್ತಾ ಇದೆ. ಅಂದ್ರೆ ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡ್ತಾ ಇರೋದು. ಅದೇ ರಕ್ಷಿತಾನು ಅದೇ ಲೆವೆಲ್ ಅಲ್ಲಿ ಇಳಿದ್ ಬಿಟ್ರೆ ಅವ್ರ ಆಟಕ್ಕೂ ರಕ್ಷಿತಾ ಅವ್ರಿಗೆ ಈ ಹಿಂದಿಂದ ಏನು ಇನ್ನೋಸೆಂಟ್ ಅಂತ ಎಲ್ಲರೂ ಇಷ್ಟಪಡ್ತಿದಾರಲ್ಲ, ಅದರಿಂದ ಅವ್ರಿಗೆ ಒಂದ್ ಸ್ವಲ್ಪ ಅವರಿಗೆ ಹಿನ್ನಡೆ ಆಗುತ್ತೆ. ಓಕೆ, ಸೊ ಕೆಲವರಿಗೆ ಇಷ್ಟ ಆಗ್ತಾ ಇದೆ, ಕೆಲವರಿಗೆ ಅದು ಇಷ್ಟ ಆಗ್ತಾ ಇಲ್ಲ, ಅವರವರಾಗ ಒಂದು ಪರ್ಸ್ಪೆಕ್ಟಿವ್. ಸೊ ಇನ್ನು ಅಶ್ವಿನಿ ಮತ್ತೆ ಚೈತ್ರ ಅಂತ ಬಂದಾಗ, ಮೊನ್ನೆ ಆಗಿರುವಂತ ಜಗಳ ನೋಡಿದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ್ರು ಕೂಡ ಅವರು ಏನ್ ಮಾತನಾಡೋದಿಲ್ಲ ಅನ್ನೋ ರೀತಿಯಲ್ಲಿ ಒಂದು ಟಾಕ್ ಆಗುತ್ತೆ, ವಾರ್ ರೀತಿ ಮಾಡ್ಕೊಳ್ತಾರೆ. ಆದ್ರೆ ನೆನ್ನೆ ಹೋಗಿ ಸೈಲೆಂಟ್ ಆಗಿ ಹತ್ಕೊಳ್ತಾ ಸಾರಿ ಎಲ್ಲ ಕೇಳ್ತಾರೆ. ಸೊ ಏನ್ ಅನ್ನಿಸ್ತು? ನಿಜವಾಗ್ಲೂ ಸಾರಿ ಕೇಳಿದ್ರ ಅಥವಾ ಫೇಕಾ? ಏನ್ ಹೇಳ್ತೀರಾ? ಇಲ್ಲ, ಏನಂತಂದ್ರೆ ನೋಡಿ, ಚೈತ್ರ ಅವರು ನಡ್ಕೊಂತಿರೋದು ನನಗೂ ಯಾಕೋ ಇಷ್ಟ ಆಗಲಿಲ್ಲ. ಅವರ ಆ ರೀತಿ ಕಿರ್ಚಾಡೋದು, ಅರ್ಚಾಡೋದು, ಓದ್ ಎಪಿಸೋಡಲ್ಲೂ ಹಾಗೆ ಇತ್ತು. ಸುಮ್ಮನೆ ಕಿರ್ಚಾಡೋದು ನೋಡಿ, ಅವ್ರು ಮಾಡಿರೋ ತಪ್ಪನ್ನ ಅಲ್ಲಿ ಅವ್ರದ್ದು ವಾದಿಸ್ತಿದ್ದಾರೆ, ಅವ್ನು ತಪ್ಪೇ ಮಾಡ್ತಿಲ್ಲ ಅಂತ. ಯಾಕೆಂದ್ರೆ ಎಲ್ಲಿ ತಿರುಗಿದ್ರು ಕ್ಯಾಮ್ರಾನೇ, ಹೆಂಗ್ ನೋಡಿದ್ರು ಕ್ಯಾಮ್ರಾ, ಜನ ನೋಡ್ತಿರ್ತಾರೆ, ಎಲ್ಲಾನು ಪಾಯಿಂಟ್ ಔಟ್ ಮಾಡ್ತಿರ್ತಾರೆ ಜನ. ಸೊ ಹಾಗಾಗಿ ಅಲ್ಲಿ ಸುಮ್ಮನೆ ಯಾರು ಓಟ್ ಹಾಕೋದಿಲ್ಲ. ಪ್ರತಿಯೊಂದು ಅವ್ರು ಮಾಡೋ ಮಿಸ್ಟೇಕು ಕೂಡ ನಾನು ಮಾಡಿಲ್ಲ ಮಿಸ್ಟೇಕು ಅಂತ ಹೇಳೋದು, ಏನಾರು ಹೇಳಕ್ಕೆ ಬಂದರೆ ಅವ್ರ ಪರವಾಗೇನೆ ಅವರು ಜೋರಾಗಿ ಕಿರ್ಚಾಡಿ ಮಾತಾಡೋದು. ಮೊನ್ನೆ ನೋಡಿ ಅಲ್ಲಿ ಲಾಕ್ ಮಾಡಬೇಕಿತ್ತು, ಅಶ್ವಿನಿ ಅವರು ಅವ್ರನ್ನ ಲಾಕ್ ಮಾಡೋದು ಇತ್ತು. ಅವ್ರು ಏನು ಮಾಡೋದು, ಲಾಕ್ ಮಾಡಬೇಕು, ಅವ್ರು ಸೆಕ್ಯೂರ್ ಮಾಡಬೇಕು, ಅವ್ರ ಟೀಮ್ನ ಅವ್ರು ಹೋಗ್ಬಾರ್ದು. ಅಲ್ಲಿ ಎಷ್ಟು ಸೆಕ್ಯೂರ್ ಮಾಡಬೇಕು ಅಷ್ಟು ಸೆಕ್ಯೂರ್ ಮಾಡಿದ್ರು. ಅವ್ರು ಕೆಳಗಡೆ ಬಿದ್ದರು, ಅವ್ರನ್ನ ಹೀಗೆ ಹಿಡ್ಕೊಂಡಿದ್ರು, ಕೈನ ಹೀಗೆ ಹಿಡ್ಕೊಂಡಿದ್ರು. ಅವರು ಕೂಡ ಪರ್ಚಿದ್ರು. ಆಗುತ್ತೆ, ಹಿಡ್ಕೊಬೇಕಾದ್ರೆ ಪರ್ಚಾಡೋದು ಅವೆಲ್ಲ ಸಹಜವಾಗಿ ಆಗುತ್ತೆ. ಅದನ್ನ ದೊಡ್ಡದಾಗಿ ಹೇಳುವಂಥದ್ದು ಏನು ಇರೋದಿಲ್ಲ ಅಲ್ಲಿ. ಬಟ್ ಏನಾಗುತ್ತೆ, ಇವ್ರು ಅವ್ರ ಮೇಲೆ ಕುತ್ಕೊಂತಾರೆ, ಅದು ಕುತ್ಕೊಂಡು ಲಾಕ್ ಮಾಡಿ ಇಟ್ಕೊಂಡಿರ್ತಾರೆ. ಮಾತಾಡ್ಬೇಕಾದ್ರೆ ನನಗೆಲ್ಲ ಅವ್ರು ಮಾತಾಡ್ಬೇಕಾದ್ರೆ ಉಗುಳು ನನಗೆ ಎಂಜಿಲ್ ಬಿತ್ತು ಊರಿಂದ ಅಂತ ಹೇಳ್ತಾರೆ. ಇವರು ಅದನ್ನ ಜೋರಾಗಿ ಥೂ ಅಂತ ಉಗ್ದಿರೋದು, ಅದನ್ನ ಆ ರೀತಿ ಮಾಡೋದೆಲ್ಲ ತಪ್ಪು. ನೋಡಿ, ಆ ಥರ ಥೂ ಅಂತ ಅಂದಾಗ ಯಾರಿಗೆ ಥೂ ಅಂದಂಗೆ ಆಯ್ತದು ಅನ್ನೋದನ್ನ ಕ್ವಶನ್ ಆಗಿಬಿಡುತ್ತದೆ. ಇವಾಗ ಅವ್ರನ್ನ ಕಳಿಸಿದೆ ಇರೋದು ಸೀನಿಯಾರಿಟಿ ಅಂತ ಕಳಿಸಿದಾಗ ಅವ್ರನ್ನ ಆಟ ಯಾವ ರೀತಿ ಆಡಬೇಕು, ಡಿಫೆನ್ಸ್ ಹೆಂಗೆ ಮಾಡಬೇಕು ಅದೇ ಗೊತ್ತಾಗ್ತಾ ಇಲ್ಲ ಅಲ್ಲಿ. ಇವು ಏನಂತಂದ್ರೆ ನೋಡಿ, ಇಲ್ಲಿ ಡಿಫೆನ್ಸ್ ಮಾಡಬೇಕು ಡೈರೆಕ್ಟಾಗಿ ಹೋಗ್ತಿದ್ದಾರೆ, ಹಂಗೆ ಹೋಗ್ಬಾರ್ದು. ಸ್ವಲ್ಪ ಆಟ ಆಡಿಸ್ಬೇಕು, ರೈಟ್ ಲೆಫ್ಟಿಂಗ್ ಆಟ ಆಡಿಸಿ ನುಗ್ಬೇಕು ಹಿಂಗೆ. ಆ ಥರದ್ದು ಯಾರಿಗೂ ಒಂದು ಸ್ಪೋರ್ಟ್ಸಲ್ಲಿ ಅಂದರೆ ಆಟ ಆಡೋದು ಗೇಮಲ್ಲಿ ಅವ್ರಿಗೆ ಐಡಿಯಾನೇ ಇಲ್ಲ. ಸೊ ಜಸ್ಟ್ ಹೋಗ್ತಾರೆ, ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಅವರು ಲಾಕ್ ಮಾಡೋಕ್ಕೆ ಬಿಡಬಾರ್ದು. ಸೊ ಆ ರೀತಿ ಒಂದು ಆಟ ಆಡಬೇಕು. ಮತ್ತು ಅವ್ರೇನಾಗುತ್ತೆ, ಅಶ್ವಿನಿ ಅವ್ರಿಗೆ ಈ ಥರ ಅಂದಾಗ ಅಶ್ವಿನಿ ಅವ್ರಿಗೆ ಕೆಲವೊಂದೆಲ್ಲ ಈ ನನಗೆ ಥೂ ಅಂತ ಅಂದಿದ್ದೆಲ್ಲ ನನಗೂ ಇಷ್ಟ ಆಗಲಿಲ್ಲ, ಈ ರೀತಿ ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಇದೆ ಅಂತ ಅವ್ರು ಕ್ವಶನ್ ಮಾಡಿ ಹೊರಟಾಗ್ತಾರೆ. ನಾನು ಜಾಸ್ತಿ ಮಾತಾಡೋದಿಲ್ಲ, ಯಾರು ಮಾತಾಡಬೇಕು ಮಾತಾಡ್ತಾರೆ, ಯಾರು ಕ್ವಶನ್ ಮಾಡಬೇಕು ಅವ್ರು ಕ್ವಶನ್ ಮಾಡ್ತಾರೆ. ಸೊ ನಾನು ಇದರಲ್ಲಿ ಏನೂ ಮಾತಾಡೋದು ಬೇಡ ಅಂತ ಅಶ್ವಿನಿ ಅವರು ಅಲ್ಲಿ ಸೈಲೆಂಟಾಗಿ ಹೋಗ್ತಾರೆ. ಅದಾದ ನಂತರ ಊಟದ ವಿಚಾರ, ಬನ್ನಿ ಊಟ ಮಾಡಿ ಅಂತ ಕೂತ್ಕೊಂಡು ಊಟ ಮಾಡಿ ಬನ್ನಿ ಅಂತ ಕರೆದಾಗ ಯಾರು ಚೈತ್ರ ಅವ್ರನ್ನ, ಅವ್ರು ಬರೋದಿಲ್ಲ, ಎಲ್ಲ ಹತ್ಕೊಂಡು ಕೂತಿರ್ತಾರೆ. ಅದಾದ ನಂತರ ಹೋಗ್ತಾರೆ, ಸಾರಿ ಈ ಥರ ನಾನೇನೋ ತಪ್ಪು ಮಾತಾಡ್ಬಿಟ್ಟೆ, ಏನೋ ಈ ಥರ ನಿಮ್ಮ ಹತ್ರ ಈ ರೀತಿ ಬಿಹೇವ್ ಮಾಡಬಾರ್ದಾಗಿತ್ತು ಅಂತ ಹೇಳ್ತಾರೆ. ಎಲ್ಲರೂ ಸಾರಿ ಕೇಳ್ತಾರೆ. ಬಟ್ ಹೊರಗಡೆ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲೇ ಪಕ್ಕದಲ್ಲಿ ಗಿಲ್ಲಿ ಕೊಟ್ಟಿರೋಂಥ ಕೌಂಟ್ರು ಕೂಡ ಚೆನ್ನಾಗಿತ್ತು, ಏನ್ ನಡೀತಿದೆ ಇಲ್ಲಿ ಅಂತ. ಹೌದು, ನಿಜ. ಯಾಕೆಂದ್ರೆ ಅವರು ನೋಡಿ, ಇವಾಗ ಒಬ್ಬರು ಸಾರಿ ಕೇಳಿದ್ರೆ ಅವ್ರ ಹತ್ರ ಹಾಗೆ ಗೇಮ್ ತರ ಆಡಬೇಕು. ಅದನ್ನ ಪರ್ಸನಲ್ ಆಗಿ ಟಾಕ್ಸ್ಗಳು, ಈ ತರ ಕಿರ್ಚಾಡೋದು. ಇವಾಗ ನೋಡಿ, ಅವ್ರು ಯಾವುದೇ ಟಾಸ್ಕ್ ಕೊಡಿ ನೀವು, ಅಲ್ಲಿ ಮೋಸ ಇದ್ದೇ ಇರುತ್ತೆ, ಸುಮ್ಮನೆ ಕಿರ್ಚಾಡ್ತಾರೆ. ಅನ್ನಪೂರ್ಣೇಶ್ವರಿ ಆಗ್ಬಿಟ್ಟಿದಾರ ಹೇಗೆ ಅಂತ ಅದೇನಾಗ್ಬಿಟ್ಟಿದೆ ಅಂದ್ರೆ ಮೇಡಮ್, ಚೈತ್ರ ಅವ್ರದ್ದು ಅವ್ರು ಹಿಂದಿನ ಸೀಸನ್ ಅಲ್ಲೂ ಬಂದಿದ್ರು, ಇದೇ ರೀತಿ ಆಟ ಆಡ್ಕೊಂಡು ಬಂದಿದ್ರು. ಅವಾಗ್ಲೂ ಯಾರಿಗೂ ಇಷ್ಟ ಆಗ್ತಿರ್ಲಿಲ್ಲ, ಜನಗಳಿಗೂ ಒಂದ್ ಸ್ವಲ್ಪ ಇದು ಬೇರೆ ತರ. ಈ ಸಲ ಏನಾದ್ರೂ ಚೇಂಜ್ ಇರುತ್ತೆ ಅಂತ ಅನ್ಕೊಂಡಿದ್ರು. ಹೌದು, ಅವ್ರು ಬಂದ ತಕ್ಷಣ ಅವ್ರೊಂದ್ ಸ್ವಲ್ಪ ಚೆನ್ನಾಗಿ ಮಾತಾಡಿದ್ ನೋಡಿದ್ರೆ ಚೆನ್ನಾಗಿ ಎಲ್ಲ ತಿದ್ಕೊಂಡಿದ್ದಾರೆ. ಈ ಸೀಸನ್ ಅಲ್ಲಿ ಚೆನ್ನಾಗಿ ಆಟ ಆಡ್ಬೋದು. ವೈಲ್ಡ್ ಕಾರ್ಡ್ ಎಂಟ್ರಿ ಅಂದ್ಮೇಲೆ ಅವ್ರಿಗೊಂದು ಮತ್ತೊಂದು ಅವಕಾಶ ಕೊಟ್ಟಿದ್ದಾರೆ, ಮತ್ತೊಂದು ಜೀವದಾನ ತರ. ಯಾಕಂದ್ರೆ ಈ ಹಿಂದೆ ಅವರು ಕೆಲವೊಂದಿಷ್ಟು ಸಾಕಷ್ಟು ತಪ್ಪುಗಳನ್ನ ಮಾಡಿರ್ತಾರೆ, ಅದನ್ನ ಇಲ್ಲಿ ಸರಿಪಡಿಸ್ಕೊಳ್ಬೋದಿತ್ತು, ಸರಿಯಾಗಿ ಆಟ ಆಡ್ಬೋದಿತ್ತು. ಮತ್ತೆ ಅವ್ರಿಗೊಂದು ಏನಂದ್ರೆ ಸೀನಿಯರ್ ಯಾವ ರೀತಿ ಇರ್ತಾರೆ ಅಂದ್ರೆ ಅಂದ್ರೆ ಅವ್ರಗಳಿಂದ ಜಾಸ್ತಿ ತಪ್ಪಾಗಲ್ಲ ಅಂತ. ಇವ್ರು ಈ ರೀತಿ ಅವ್ರು ಮಾಡ್ತಿರೋದು ಅಂದ್ರೆ ಜನ ಹೊರಗಡೆ ನೋಡ್ತಾ ಇರ್ತಾರೆ, ಅದು ಮತ್ತೆ ಚಿಕ್ಕ ಮಕ್ಕಳಿಂದನೂ ನೋಡ್ತಾ ಇರ್ತಾರೆ. ಈ ಬಿಗ್ ಬಾಸ್ ಅಂದ್ರೆ ಎಲ್ಲ ವಯಸ್ಕರು ನೋಡ್ತಾ ಇರ್ತಾರೆ. ಅವರಿಗೆ ಒಂದು ಮೆಸೇಜ್ ಹೋಗುತ್ತೆ. ಅಂದ್ರೆ ಈಗ ಇವ್ರು ಉಗಿಯೋದಾಗಿರ್ಲಿ, ಮತ್ತೆ
ಮತ್ತೆ ಸುಳ್ಳು ಮಾತಾಡೋದು, ನೇರವಾಗಿ ಸುಳ್ಳುಗಳನ್ನ ಹೇಳೋದು, ಇದು ಎಲ್ಲೋ ಒಂದ್ ಕಡೆ ಅವ್ರದ್ದು ರೀತಿ ಆಟ ಸರಿನೇ ಆಗಿರ್ಲಿಲ್ಲ ಚೈತ್ರ ಅವ್ರದ್ದು. ಈ ಚೈತ್ರ ಅವರು ಮತ್ತೊಂದು ಏನಾಗ್ಬಿಡ್ತಂದ್ರೆ, ಹೌದು ನೀವು ಈಗ ಟಾಸ್ಕ್ ಅಂತ ಬಂದಾಗ ಅಲ್ಲಿ ಜೋರಾಗಿ ಚೀರಾಡ್ತೀರಾ, ಸಿಕ್ಕಾಪಟ್ಟೆ ಬಾಯಿಗೆ ಬಂದಂಗೆ ಮಾತಾಡ್ತೀರಾ, ನಾನು ಮನೆ ಬಿಟ್ಟು ಹೋಗ್ತೀನಿ, ನನಗೆ ಇವಾಗಲೇ ಆನ್ಸರ್ ಬೇಕು, ಎಲ್ಲ ತಪ್ಪಂತ ಹೇಳಿ ಅಲ್ಲಿ ಟಾಸ್ಕಲ್ಲಿ ಮಾತಾಡ್ತೀರಾ. ಯಾರು ಇಲ್ದಿದ್ದಾಗ ಹೋಗಿ ಕ್ಷಮೆ ಕೇಳೋದು ತಪ್ಪಾಗುತ್ತೆ. ಅಲ್ಲಿ ಗಿಲ್ಲಿಯವರು ಫನ್ ಆಗಿ, ನಾವು ಗಿಲ್ಲಿಯವರನ್ನ ಸೀರಿಯಸ್ ಯಾರು ಅಲ್ಲಿ ಮನೆಯವ್ರು ತಗೊಳ್ತಾ ಇಲ್ಲ, ಗಿಲ್ಲಿಯವರು ಫನ್ ಆಗಿ ಹೇಳಿದ್ರು ಅಂತ. ಅದ್ರಲ್ಲಿ ಎಷ್ಟು ಅರ್ಥ ಇದೆ ಅಂದ್ರೆ, ಇವರು ಈಗ ಮನೆಯವರು ಎದುರಿಗೆ ಏನಂತಾರೆ, ಇವ್ರು ನಾನ್ ಮಾಡಿರೋದೇ ಸರಿ ಅಂತ ಹೇಳ್ತಾರೆ, ಯಾರು ಇಲ್ದಿದಾಗ ಬಂದು ಕ್ಷಮೆ ಕೇಳೋದು, ಇವೆಲ್ಲ ರೀತಿ ಸರಿ ಇರಲ್ಲ. ನೀವು ನಿಮ್ದು ತಪ್ಪಂತ ನಿಮ್ಗೆ ಅನ್ಸ್ತಾ, ಮನೆಯವರ ಎದುರಿಗೆ ನೀವು ಜಗಳ ಆಡ್ಕೊಂಡಿದ್ರ, ಅಶ್ವಿನಿ ಅವರಿಗೆ ಸಿಕ್ಕಾಪಟ್ಟೆ ಬಾಯಿಗೆ ಬಂದಂಗೆ ಮಾಡಿರ್ತಾರೆ, ಅದನ್ನ ನೀವು ಮನೆಯವ್ರ ಎದುರಿಗೆ ಬಂದು ಸಾರಿ ಕೇಳಿದಿದ್ರೆ ಹೌದು ಒಪ್ಕೊಳ್ಬೋದಿತ್ತು. ಚೈತ್ರ ಅವರು ತಮ್ಮ ಮಾತನ್ನ, ತಮ್ಮ ಒಂದು ಏನ್ ತಪ್ಪಿತ್ತಲ್ಲ ಅದನ್ನ ಸರಿಪಡಿಸ್ಕೊಳ್ತಾರೆ, ಅವ್ರಿಗೊಂದು ಯಾರು ಕ್ಷಮೆ ಕೇಳಿದ್ಮೇಲೆ ಸಣ್ಣವರಾಗಲ್ಲ. ಆ ರೀತಿ ಮನೆಯವ್ರ ಎದುರಿಗೆ ಕೇಳಿದಿದ್ರೆ ಚೆನ್ನಾಗಿರ್ತಿತ್ತು. ಆದ್ರೆ ಚೈತ್ರ ಅವರು ಮತ್ತೆ ಬಂದು ಅವ್ರು ತಪ್ಪಿದೆ ಅಂತ ಅವ್ರಿಗೆ ಯಾಕೆ ಅನ್ಸುತ್ತೆ ಅಂದ್ರೆ, ಹೇಗಿದ್ರು ಅದು ತಪ್ಪು ಅಂತ ಕಾವ್ಯ ಬೇರೆ ಕೌಂಟರ್ ಕೊಡ್ತಾರೆ, ನಾವೆಲ್ಲ ಹೇಳ್ದಾಗ ನಿಮ್ಗೆ ಅರ್ಥ ಆಗಲಿಲ್ಲ. ಹೌದು ಹೌದು, ಕಾವ್ಯ ಅವರು ಅದೊಂದು ಮಾತು ಹೇಳಿರ್ತಾರೆ, ಕರೆಕ್ಟ್ ಇತ್ತು. ಅವ್ರ ಗಿಲ್ಲಿ ಮತ್ತೆ ಕಾವ್ಯ ಅವ್ರು ಏನ್ ಹೇಳ್ತಾರಲ್ಲ ಅದು ಕರೆಕ್ಟ್ ಇತ್ತು. ಗಿಲ್ಲಿ ಅವರನ್ನ ಎಲ್ಲಾ ಸಮಯದಲ್ಲೂ ಫನ್ನಿಯಾಗಿ ತಗೊಳ್ಳೋದು ಅಥವಾ ಸೀರಿಯಸ್ ಆಗಿ ತಗೊಳ್ಳದೇ ಇರೋದು ತಪ್ಪಾಗುತ್ತೆ. ಯಾಕಂದ್ರೆ ಅವ್ರು ಕೆಲವೊಂದಿಷ್ಟು ಮಾತುಗಳನ್ನ ಫನ್ ಆಗಿ ಹೇಳಿದ್ರು, ಸೀರಿಯಸ್ ಆಗಿ. ಈಗ ಇನ್ನೊಂದು ಕ್ವಶನ್, ಎಲ್ಲರನ್ನೂ ಯಾಮರಿಸ್ತಿದ್ದ ಗಿಲ್ಲಿನ ನಿನ್ನೆ ಯಾಮಾರ್ಬಿಟ್ರಲ್ಲ ಅಂತ, ಅಂದ್ರೆ ಊಟ ಮಾಡೋಂತ ವಿಷಯದಲ್ಲಿ ರಜತ್ ಪಕ್ಕದಲ್ಲೇ ಕೂತ್ಕೊಂಡಿರ್ತಾರೆ, ಬಟ್ ಅವ್ರಿಗೆ ಆ ಟೈಮಲ್ಲಿ ಯಾರು ಹೆಂಗ್ ತಗೊಂಡು ಅನ್ನೋದೇ ಗೊತ್ತಾಗೋದಿಲ್ಲ. ಏನ್ ಹೇಳಿ? ಹೌದು, ಅದೇ ರಜತ್ ಮತ್ತೆ ಗಿಲ್ಲಿ ಅವ್ರದ್ದೊಂದು ಫನ್ ಆಗಿ ಅವರಿಬ್ರು ಕಾಲು ಎಳ್ಕೊಳ್ಳೋದು, ಮತ್ತೆ ಅಲ್ಲಿ ಗಿಲ್ಲಿ ಅವರಿಗೆ ಎಲ್ಲರನ್ನು ಎಮರ್ಸೋರು. ಅದೇ ನೀವು ಹೇಳ್ದಂಗೆ ಅಲ್ಲಿ ಅವ್ರು ಎಮರ್ತಾರೆ, ಮತ್ತೆ ಅವರು ರಘು ಅವ್ರ ಹತ್ರ ನೇರವಾಗಿ ಜಗಳ ಕೇಳ್ದಿರ್ತಾರೆ, ನೀವು ಒಂದ್ ಮೊಟ್ಟೆ ಕಡಿಮೆ ಕೊಟ್ರೆ ಅಂತ. ಅಲ್ಲೂ ಮತ್ತೆ ಏನಾಗ್ಬಿಡುತ್ತಂದ್ರೆ, ರಘು ಅವರು ಸ್ವಲ್ಪ ಗಿಲ್ಲಿ ಮೇಲೆ ರಾಂಗ್ ಆಗಿದ್ದಾರೆ, ಅವ್ರಿಗೂ ಅದನ್ನ ಸೀರಿಯಸ್ ಆಗಿ ಹೌದು ಹೋಗಿ ಹೋಗಿ ಇವ್ರ ಹತ್ರನೇ ಸಿಗಾಕೊಂಡ ಅಂತ. ಅವರು ಈ ಹಿಂದಿನ ಒಂದು ಎಪಿಸೋಡ್ ಅಲ್ಲಿ ಅದೇ ಹೇಳಿರ್ತಾರೆ, ಸಾಲ ಕೊಡೋ ವಿಚಾರದಲ್ಲಿ ಏನಾದ್ರೂ ಸಾಲ ಬೇಕಂತ ಗಿಲ್ಲಿ ಒಂದು ಫನ್ ಆಗಿ ಕೇಳಿರ್ತಾರೆ. ಆದ್ರೆ ರಘು ಅವರು, ನಿನ್ನ ಹತ್ರ ಸಾಲ ತಗೊಂಡ್ರೆ ಊರಿಗೆಲ್ಲ ಹೇಳ್ಕೊಂಡ್ ಬರ್ತೇನೆ, ನಿನ್ ಸಾಲ ಬೇಡಪ್ಪ ಅಂತ. ಅಂದ್ರೆ ಫನ್ ಆಗಿನೂ ರಘು ಅವರು ಗಿಲ್ಲಿ ಅವ್ರ ಸವಾಸಕ್ಕೆ ಹೋಗ್ತಾನೆ ಇಲ್ಲ, ಯಾಕಂದ್ರೆ ಅವ್ರು ಆ ರೀತಿ ಟಾರ್ಚರ್ ರೀತಿ ಅವ್ರು ಕೊಡ್ತಾರೆ ಅನ್ನೋ ಒಂದು ಫನ್ ಆಗಿರುತ್ತೆ. ಅವ್ರಿಬ್ರದ್ದು ಕಾಂಬಿನೇಷನ್ ಚೆನ್ನಾಗಿದೆ. ಇವಾಗ ರಜತ್ ಅವ್ರ ಜೊತೆನೂ ಒಂದು ಫನ್ ಆಗಿ ನೋಡ್ಕೊಂಡು ಹೋದ್ರೆ ಚೆನ್ನಾಗಿರೋ ಆಟನೇ ನೋಡ್ಬೋದು. ರಾಮ್ ಸರ್, ಇನ್ನು ರಾಶಿಕಂದು ಉಸ್ತುವಾರಿ ಅಂತ ಬಂದಾಗ ರಾಶಿಕ್ ಅವ್ರು ಯಾವ ರೀತಿಯಾಗಿ ಕ್ಯಾಪ್ಟನ್ಸಿ ಓಟದಲ್ಲಿ ಇದ್ದಾರೆ, ಹೇಗೆ ಮಾಡ್ತಾ ಇದ್ದಾರೆ, ಜೊತೆಗೆ ನಿನ್ನೆ ಸ್ಪಂದನ ಅವ್ರನ್ನ ನಾಮಿನೇಟ್ ಮಾಡ್ತಾರೆ, ಅದು ಫೇರ್ ಅಂತ ಅನ್ನಿಸ್ತಾ, ಏನ್ ಹೇಳ್ತೀರಾ? ಇಲ್ಲ, ಆ್ಯಕ್ಚುಲಿ ಸ್ಪಂದನ ಅವರು ಆಟ ಆಡೋ ವಿಚಾರದಲ್ಲಿ ಸ್ವಲ್ಪ ಹಿಂದಿದ್ರು. ಏನು ಮಾಲು ಅವ್ರನ್ನೂ ಕೂಡ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಕರೆಕ್ಟ್, ಅವ್ರು ಮಾಲು ಅವ್ರು ಮಾಡಿದ್ದು ಒಳ್ಳೇದೇ ಅನಿಸ್ತು, ನನಗೆಲ್ಲ ಅನ್ನಿಸ್ತು. ಯಾಕೆಂದರೆ ಕಳೆದ 2 ವಾರದಿಂದ ಅವರೆಲ್ಲೂ ಪರ್ಫಾರ್ಮೆನ್ಸ್ ಇಲ್ಲ, ಆ್ಯಕ್ಟಿವ್ ಆಗೋಗಿಲ್ಲ. ಸೊ ಇವಾಗ ಬಿಗ್ ಬಾಸ್ ಕೂಡ ತುಂಬ ಕೂಡ ಚಾನ್ಸ್ ಕೊಟ್ಟಿದೆ ಅವ್ರಿಗೆ, ಮಾಲು ಅವ್ರಿಗೆ. ಅವ್ರು ಅದನ್ನು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕಿತ್ತು ಅಂತಂದರೆ, ಎಲ್ಲರ ಹತ್ರ ನಿಂಗಲ್ ಆಗಿ ಎಲ್ಲರ ಹತ್ರ ಆ್ಯಕ್ಟಿವ್ ಆಗಿದ್ದು, ಆಮೇಲೆ ಗೇಮಲ್ಲಿ ಆ್ಯಕ್ಟಿವ್ ಆಗಿದ್ದು ಮಾಡಬೇಕು. ಇವಾಗ ಜೋಡಿ ಅಂತ ಗೇಮ್ ಕೊಟ್ಟಾಗ ಅದ್ರಲ್ಲಿ ಮಾತ್ರ ಆಕ್ಟಿವ್ ಆಗಿರ್ತಾರೆ. ಅವರು ಇಂಡಿವಿಜುವಲ್ ಆಗಿ ಅಂತ ಇದ್ದಾಗ ಸೊ ಆಕ್ಟಿವ್ ಆಗಿರೋದಿಲ್ಲ, ಎಲ್ಲೂ ಕಾಣಿಸ್ಕೊಳ್ಳೋದು ಇಲ್ಲ. ಸೊ ಮಾಲೂರು ಅಂತ ಹೇಳಿದಾಗ ಸ್ಪಂದನ ಕಾಣಿಸ್ಕೊಂತಿರ್ತಾರೆ, ಅವಾಗ ಕೆಲವೊಂದೆಲ್ಲ ಕೌಂಟರ್ಗಳು ಕೊಡೋದು. ಇನ್ನೊಂದು ನೀವು ಸ್ಪಂದನ ಅಂತ ಹೇಳಿದಾಗ ನೋಡಿ, ಸ್ಪಂದನ ಅವ್ರಿಗೆ ಡೌಟ್ ಇದೆ, ಇವರು ಇಬ್ಬರು ಮನೆಯಿಂದ ಹೊರಗೋಗಿಲ್ಲ, ಎಲ್ಲೋ ಇರ್ತಾರೆ, ಎಲ್ಲೋ ಸೀಕ್ರೆಟ್ ಆಗಿದೆ ಅಂತ. ಸೊ ಲಾಸ್ಟ್ ಟೈಮು ಕೂಡ ಗಿಲ್ಲಿ ಅವ್ರಿಗೊಂದು ಇದು ಕೊಟ್ಟಿರ್ತಾರೆ, ಸೀಕ್ರೆಟ್ ಆಗಿ ಟಾಸ್ಕ್ನ ಕೊಟ್ಟಿರ್ತಾರೆ. ಸೊ ಆಗಲೂ ಸ್ಪಂದನ ಅವರೇ ಫೈಂಡ್ ಔಟ್ ಮಾಡೋದು, ಇಲ್ಲ ನಿಮ್ಗೇನೋ ಟಾಸ್ಕ್ ಕೊಟ್ಟಿದ್ದಾರೆ, ತುಂಬ ಶಾರ್ಪ್ ಮೈಂಡೆಡ್ ಇದೆ, ಅವ್ರು ತುಂಬ ಶಾರ್ಪ್ ಆಗಿದ್ದಾರೆ, ಮೈಂಡೆಲ್ಲ ತುಂಬ ಶಾರ್ಪ್ ಆಗಿದೆ. ಬಟ್ ಅವರು ಮಾತು ಎಲ್ಲ ಒಂದು ಕಡೆ ಕೌಂಟರ್ ಕೊಟ್ಬಿಟ್ಟು ಹೊರಡ್ತಾರೆ. ಬಟ್ ಅದನ್ನು ಜಾಸ್ತಿ ಆಕ್ಟಿವ್ ಆಗಿ ಇದ್ದಿದ್ರೆ ಜಾಸ್ತಿ, ಇವಾಗ ಏನಾಗುತ್ತೆ, ರಾಶಿಕಾ ಅವ್ರಿಗೂ ಸ್ಪಂದನ ಅವ್ರಿಗೂ ಅಷ್ಟಕ್ಕಷ್ಟೇ. ಸೊ ಅಲ್ಲಿ ಏನಾಗುತ್ತೆ, ಇವಾಗ ನನಗೆ ನೀವು ಇಷ್ಟ ಆಗ್ತಿಲ್ವಾ, ಅಲ್ಲಿ ಅಷ್ಟೇ ನಾಮಿನೇಟ್, ಹಂಗೆ ಮಾಡೋಕೆ ಹೋಗ್ಬೇಡಿ. ಎಲ್ಲ ಓವರ್ ಆಲ್ ಗೇಮ್ ನೋಡಿ, ಓವರ್ ಆಲ್ ಬಿಗ್ ಬಾಸಲ್ಲಿ ಹೆಂಗೆ ನೀವು ಆಕ್ಟಿವ್ ಆಗಿದ್ದಾರೆ, ನನ್ನ ಹತ್ರ ಬೇಡ, ನಾನು ಬಿಡಿ, ನಾನು ನಿಮ್ಮ ಹತ್ರ ಕೆಟ್ಟವನಾಗಿ ಇರ್ತೀನಿ, ನೀವು ನಮ್ಮ ಹತ್ರ ಆಗಿ ಇರ್ತೀರ. ಸೊ ನೀವೊಂದು ಲೀಡರ್ ಅಂತ ಬಂದಾಗ ಓವರ್ ಎಂಟೈರ್ ಟೀಮ್ ನೋಡಬೇಕು, ನೀವು ನೋಡ್ಕೊಂಡು ನೀವು ಹೇಳಬೇಕು ಅದನ್ನು. ಸೊ ಅದನ್ನು ಅವರು ಸ್ವಲ್ಪ ಯೋಚನೆ ಮಾಡಿ ಹೇಳಬೇಕಿತ್ತು. ಅದು ಬಿಟ್ಟರೆ ಬೇರೆಯವರು ಇವಾಗ ಇರೋದೇ ಇಬ್ಬರು ಅಲ್ಲಿ, ಇವಾಗ ಧ್ರುವಂತೂ ಹೊಟ್ಟೋದ್ರು, ರಕ್ಷಿತಾನೂ ಹೊಟ್ಟೋದ್ರು, ಈಗ ಇರೋದೇ ಇವರು ಮಾಲು ಮತ್ತು ಇವರು ಇದ್ದಾರೆ. ಇನ್ನು ರಜತ್ ಅವರು ಜೋರಾಗಿ ಆಡ್ತಿದ್ದಾರೆ, ಚೈತ್ರ ಅವರು ಜೋರಾಗಿ ಆಡ್ತಿದ್ದಾರೆ. ಆಮೇಲೆ ಧನುಷ್ ಅವರು ಅಷ್ಟೇ, ಧನುಷ್ ಅವರು ಸ್ವಲ್ಪ ಕಾಣಿಸ್ಕೊಂಡು ಕಡಿಮೆ ಆಗಿದೆ. ಅದು ಬಿಟ್ಟರೆ ರಘು ಅವರು ಇದ್ದಾರೆ. ಇವಾಗ ಧನುಷ್ ಅವ್ರಿಗೂ ಹೇಳ್ಬೋದಾಗಿತ್ತು ಒಂದು ಚಾನ್ಸು. ಇವಾಗ ನಿಮಗೂ ಲಾಸ್ಟ್ ಟೈಮ್ ಇದೇ ರೀತಿ ರಾಶಿಕ್ ಅವ್ರು ಕೊಟ್ಟರು ಅನ್ಸುತ್ತೆ.
ಈಗ ನಾಮಿನೇಟ್ ಮಾಡಿದ್ದಾರೆ. ಸೊ ಅವಾಗ ಈ ರೀತಿ ಮಾಡೋದು ಬೇಡ, ನೆಕ್ಸ್ಟ್ ಧನುಷ್ಗೂ ಮಾಡೋದು ಬೇಡ, ಈ ಸತಿ ಸ್ಪಂದನಾಗೆ ಮಾಡೋಣ ಅನ್ನೋ ರೀತಿ ಕೊಟ್ಟಿದ್ದಾರೆ. ಇವನ್ ಉಸ್ತುವಾರಿ ಓಕೆ ಚೆನ್ನಾಗಿ ಮಾಡಿದ್ದಾರೆ. ಇವ್ರಿಗೆ ಕಂಪೇರ್ ಮಾಡಿದ್ರೆ, ಯಾರು ಚೈತ್ರ ಅವ್ರಿಗೆ ಕಂಪೇರ್ ಮಾಡಿದ್ರೆ ನೀವು ಉಸ್ತುವಾರಿ ಈಕೆ ಬೆಟರ್ ಆಗಿ ಇದ್ದಾರೆ. ಅವರು ಆ್ಯಕ್ಷನ್ ತೊಗೊಂಡಾಗಿರ್ಬೋದು, ಸಡನ್ ಆಗಿ ಈ ಥರ ನೋಡಿ ಮೊನ್ನೆ ಯಾವುದೋ ಆ ಬೌಂಡ್ರಿಲಿ ಏನೋ ಪ್ಲೇಟ್ಸ್ನ ಇಡುವಂಥದ್ದು ಟಾಸ್ಕ್ ಕೊಟ್ಟಿರ್ತಾರೆ ಫಸ್ಟು. ಸೊ ಇವರೇನೋ ಶರ್ಟ್ ಬಟ್ಟೆನ ಹಿಡಿಬಾರ್ದು ಆ ಥರದ್ದೆಲ್ಲ ಇರುತ್ತೆ. ಸೊ ಹೇಳ್ತಿರ್ತಾರೆ ಅವರು, ನೀವು ಈ ಥರ ಹಿಡಿದ್ರೆ ನಾನು ಅಲ್ಲಿ ಹೋಗಿ ಒಂದು ಪ್ಲೇಟ್ನ ರಿಮೂವ್ ಮಾಡ್ತೀನಿ ಅನ್ನೋ ರೀತಿನ ಅವ್ರು ಮತ್ತೆ ಪದೇ ಪದೇ ಹೇಳ್ತಿರ್ತಾರೆ. ಆದ್ರೂ ಕೂಡ ಇವ್ರು ಸುಮ್ಮನೆ ಇರ್ತಾರೆ. ಆದ್ರೆ ಅಲ್ಲಿ ನನ್ಗೆ ಗೊತ್ತಿರೋ ಒಂದು 2 ನಿಮಿಷ ಅಲ್ಲೇ ಇರ್ತಾರೆ ಅವರು. ಅದಾದ ನಂತರ ಹೋಗಿ ಒಂದು ಪ್ಲೇಟ್ನ ರಿಮೂವ್ ಮಾಡಿರ್ತಾರೆ. ಎಸ್ ಕರೆಕ್ಟ್, ಅವ್ರು ಉಸ್ತುವಾರಿ ಅವ್ರಿಗೆ ತಗೊಂಡಿರೋದು ಅವ್ರು ಯಾರು ಬಿಗ್ ಬಾಸ್ನ ಕೇಳಿ ತಗೊಂಡಿಲ್ಲ. ಆಸ್ ಎ ಉಸ್ತುವಾರಿಯಾಗಿ ನಾನೇನು ಅಂಪೇರ್ ಆಗಿ ಏನು ವರ್ಕ್ ಮಾಡ್ತಾ ಇದ್ದೀನಿ, ಸೊ ನಾನು ಕರೆಕ್ಟಾಗಿ ತಗೊಂಡಿದ್ದೀನಿ ಅನ್ನೋದನ್ನ ಈಗ ತಗೊಂಡಿದ್ದಾರೆ. ಸೊ ಅಲ್ಲಿ ಆ ಗೇಮ್ ಅಲ್ಲಿ ಆ ರೀತಿ ಉಸ್ತುವಾರಿ ತೆಗಿಬಾರ್ದಾ ಅನ್ನೋದನ್ನ ಲಾಸ್ಟಲ್ಲಿ ಗೊತ್ತಾಗುತ್ತೆ ನಮಗೆ. ಈಗ ಗೇಮ್ ಕೊಟ್ಟಿದ್ದಾರೆ, ಇವಾಗ ಲಾಸ್ಟಲ್ಲಿ ಕಿಚನ ಪಂಚಾಯತಿ ಅಂತ ಬಂದಾಗ ಸಾಹೇಬ್ರು ಹೇಳ್ತಾರೆ ಆ ಗೇಮಲ್ಲಿ ತೆಗಿಬಾರ್ದಾಗಿತ್ತ ಅಥವಾ ನೀವು ತಗೊಂಡಿರೋದು ಅದೇನು ತಗೊಂಡ್ರಿ ನೀವು ಪ್ಲೇಟ್ನ ಅದನ್ನ ಕರೆಕ್ಟ್ ಇಜ ತಪ್ಪಿಜ ಅಂತ ನಮಗೆ ಸಾಹೇಬ್ರು ಹೇಳ್ತಾರೆ. ರಾಶಿಕಾ ಅಂತ ಕ್ಯಾಪ್ಟನ್ಸಿ ಬಂದಾಗ ಗುಡ್ ಚೆನ್ನಾಗಿ ಮಾಡ್ತಿದ್ದಾರೆ, ಉಸ್ತುವಾರಿ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ. ಇನ್ನು ಬಲೂನ್ ಬ್ಲಾಸ್ಟರ್ ಟಾಸ್ಕ್ ಅಂತ ಬಂದಾಗ ಕಾವ್ಯ ಅಂಡ್ ಟೀಮ್ ವಿನ್ ಆಗ್ತಾರೆ. ಸೊ ಅಲ್ಲಿ ಯಾರು ಚೆನ್ನಾಗಿ ಆಡಿದ್ರು ಏನನ್ನಿಸ್ತು ನನಗೆ? ಅಲ್ಲಿ ಯಾರು ಚೆನ್ನಾಗಿ ಆಡಿದ್ರು ಅಂದ್ರೆ ಧ್ರುವ ಅಂತ ಮತ್ತೆ ರಕ್ಷಿತಾ ಅಂತೀನಿ. ಯಾಕಂದ್ರೆ ಟೀಮ್ ಅವ್ರು ಸೆಲೆಕ್ಟ್ ಮಾಡಿರ್ತಾರೆ, ಅವ್ರು ಸೆಲೆಕ್ಟ್ ಮಾಡಿರೋದಕ್ಕಿಂತ ಅವ್ರು ಮಾಡಿರೋದಕ್ಕೆ ಚೆನ್ನಾಗಿ ಆಟ ಆಡ್ತಂತೀನಿ. ಇವ್ರು ಆಟ ಆಡಿದ್ದಾರೆ, ಇವರಿಗೆ ಅದು 100% ಹೋಗ್ಬೇಕು. ಆದ್ರೆ ಅಲ್ಲಿ ಆಯ್ಕೆ ಮಾಡೋ ವಿಚಾರದಲ್ಲಿ ಚೆನ್ನಾಗಿ ಅವ್ರು ಆಯ್ಕೆ ಮಾಡ್ತಾರೆ. ಅವ್ರಿಗೊಂದು ಅವಕಾಶ ಕೊಟ್ಟಿರ್ತಾರೆ ಯಾರನ್ನ ಆಯ್ಕೆ ಮಾಡೋದು. ಅದು ಸಣ್ಣ ಒಂದು ಬಿಗ್ ಬಾಸ್ ಮನೇಲಿ ಇದ್ರೆ ಅದು ಸಣ್ಣ ಮಾತಾಗಿರಲ್ಲ, ದೊಡ್ಡ ಮಾತಾಗಿರುತ್ತೆ. ಯಾಕಂದ್ರೆ ಅಲ್ಲಿ ಒಮ್ಮತದ ಅಭಿಪ್ರಾಯ ಬರಲ್ಲ. ಸ್ಟ್ರಾಂಗು ಮತ್ತು ವೀಕ್ ಅಂತ ಎರಡೂ ಕನ್ಸಿಡರ್ ಮಾಡಿದಾಗ ಇಬ್ಬರಿಗೂ ಫೇರ್ ಆಗಿ ಕೊಡ್ತಾರೆ. ಯಾಕಂದ್ರೆ ರಕ್ಷಿತ್ ಅವರು ಮೊದಲೇ ಏನು ಹೇಳ್ತಾರೆ ಅಂದ್ರೆ ಒಬ್ಬರಿಗೆ ಅನ್ಫೇರ್ ರೀತಿಯಲ್ಲಿ ಮಾಡೋಕೆ ಹೊರಡ್ತಾರೆ. ಯಾಕಂದ್ರೆ ಮಾಳುವವರನ್ನ ಗೆಲ್ಲಿಸ್ಬೇಕು ಅನ್ನೋ ಒಂದು ವಿಚಾರದಲ್ಲಿ ಅವಾಗ ಒಂದು ಸರಿಯಾದ ಒಂದು ನಿರ್ಧಾರ ತಗೊಳ್ತಾರೆ. ಕಾವ್ಯ ಅವರನ್ನ ಈಗ ಧ್ರುವಂತ್ ಅವ್ರಿಗೆ ನಾವು ನೋಡಿದ ಮಟ್ಟಿಗೆ ಅವರು ಒಂದು ಸ್ವಲ್ಪ ಕಾವ್ಯ ಅವರಿಗೆ ಮತ್ತೆ ಗಿಲ್ಲಿ ಅವರಿಗೆ ಅಗೇನೆಸ್ಟ್ ಆಗಿರ್ತಾರೆ. ಕಾವ್ಯ ಅವರಿಗೆ ಸೋಲ್ಸೋ ಹಂಗೆ ಮಾಡಿದ್ದಿದ್ರೆ ಅವರು ಒಂದು ಯಾರಿಗೋ ಒಂದು ಡಮ್ಮಿ ಕ್ಯಾಂಡಿಡೇಟ್ ಅನ್ನ ಹಾಕಿ ಸೋಲ್ಸ್ಬೋದಿತ್ತು. ಆದ್ರೆ ನನಗೆ ಧ್ರುವಂತ್ ಅವರು ಅಲ್ಲಿ ನನಗೆ ತುಂಬಾ ಒಂದು ಅವ್ರ ಮೇಲೆ ಒಂದು ಸ್ವಲ್ಪ ಒಳ್ಳೆ ಅಭಿಪ್ರಾಯ ಮೂಡ್ತು. ಯಾಕಂದ್ರೆ ಈ ಹಿಂದಿನ ವಾರಗಳಲ್ಲೂ ನಾವು ಧ್ರುವಂತ್ ಅವ್ರ ಆಟ ಸರಿ ಇಲ್ಲ ಅಂತ ಹೇಳಿದಾಗ ಅವರು ಅನ್ಫೇರ್, ನಾವು ಈ ಹಿಂದಿನ ಟಾಸ್ಕಲ್ಲೂ ಒಂದು ಟಾಸ್ಕಲ್ಲೂ ಅವರು ಫೇರ್ ಆಗಿ ಆಟ ಆಡ್ತಿದ್ದಾರೆ. ಅವರು ಜೆಂಟಲ್ಮೆನ್ ಗೇಮ್ ಆಡ್ತಿದ್ದಾರೆ. ಅವರು ಏನ್ ಆಟದಲ್ಲಿ ವಿಚಾರಕ್ಕೆ ಬಂದಾಗ ಯಾರಿಗೂ ಅನ್ಫೇರ್ ಆಗದೆ ಇರೋ ರೀತಿಲಿ ಆ ಒಂದು ರೀತಿಲಿ ಅವ್ರ ನಿರ್ಧಾರ ತಗೊಳ್ತಾರೆ. ಆ ಒಂದು ನಿರ್ಧಾರದಲ್ಲಿ ನನಗೆ ಅವ್ರು ಸರಿ ಇತ್ತು. ಆಮೇಲೆ ಟಾಸ್ಕ್ ಅಂತ ವಿಚಾರದಲ್ಲೂ ಗಿಲ್ಲಿಗೂ ಟಾಸ್ಕ್ ಅಂತ ವಿಷಯ ಬಂದಾಗ ಗಿಲ್ಲಿ ಅವರು ಸರಿಯಾಗಿ ಆಟ ಆಡಲ್ಲ, ಟಾಸ್ಕ್ ಆಡಲ್ಲ, ಬರೀ ಮಾತಾಡ್ತಾರೆ ಅನ್ನೋ ವಿಚಾರದಲ್ಲಿ ಅವರು ಒಂದು ಪ್ರೂವ್ ಮಾಡ್ಕೊಂಡ್ರು. ರಘು ಅವರು, ಕಾವ್ಯ ಅವರು ಮತ್ತೆ ಗಿಲ್ಲಿ ಅವರು ಚೆನ್ನಾಗಿ, ಧನುಷ್ ಅವರು, ಈ 4 ಜನನು ಆಟ ಚೆನ್ನಾಗಿ ಆಟ ಆಡಿ. ಗಮನಿಸಬಹುದು ನೋಡಿ, ರಘು ಅಂತ ಟೀಮ್ ಬಂದಾಗ ರಘು ಅವ್ರ ಗೈಡೆನ್ಸ್ ಮೇಲೆ ಬೆಲೂನ್ ಬ್ಲಾಸ್ಟ್ ಆಗಿದೆ. ಸೊ ನೋಡಿ, ಅವರು ರಿಯಲ್ ಸ್ಪೋರ್ಟ್ಸ್ ಮ್ಯಾನ್ ಅವರು. ಯಾಕಂದ್ರೆ ಅವ್ರು ವರ್ಕ್ ಮಾಡ್ತಾ ಇರೋದೇ ಜಿಮ್ ಆಗಿರೋದ್ರಿಂದ, ಅವ್ರ ಕೋಚ್ ಆಗಿರೋದ್ರಿಂದ ಅವ್ರ ಗೈಡೆನ್ಸ್ ಮೇಲೆ ಅದನ್ನ ಎತ್ತಬೇಕು. ಇಲ್ಲಿ ಈ ಕಡೆ ಆ್ಯಂಗಲ್ ರೈಟ್ ಲೆಫ್ಟ್ ಅಂತ ಹೇಳಿ ಅದನ್ನ ಅಲ್ಲಿ ಮತ್ತೆ ಡೌನ್ ಮಾಡಬೇಕು, ಮತ್ತೆ ಕರೆಕ್ಟಾಗಿ ಬೆಲೂನ್ ಬ್ಲಾಸ್ಟ್ ಆಗುತ್ತೆ ಅನ್ನೋದು ನಾವು ಗೈಡ್ಲೈನ್ಸ್ ಇದೆ ನೋಡಿ. ಆ ಗೈಡ್ಲೈನ್ಸ್ ಕರೆಕ್ಟಾಗಿ ಕೊಟ್ಟಿರೋದ್ರೇ ಅವ್ರು ಗೆದ್ದಿದ್ದು. ಇಲ್ಲ ಖಂಡಿತ, ಯಾಕೆಂದ್ರೆ ಇವ್ರಿಗೆ ಚೈತ್ರ ಅವ್ರಿಗೆ ಅಷ್ಟು ವೆಯ್ಟ್ ಎತ್ತಕ್ಕಾಗೋದಿಲ್ಲ. ಯಾರೇ ಆದ್ರೂ ಕೂಡ ಎತ್ತಕ್ಕಾಗೋದಿಲ್ಲ. ಯಾರೇ ಆದ್ರೂ ಕೂಡ ಕೆಲವರು ವೀಕ್ ಇರ್ತಾರೆ, ಕೆಲವರು ಸ್ಟ್ರಾಂಗ್ ಇರೋದಿಲ್ಲ. ಲಿಫ್ಟ್ ಮಾಡೋದಾಗಿರ್ಬೋದು, ಕೆಲವರು ಸ್ಟ್ರಾಂಗ್ ಇರೋದಿಲ್ಲ. ಬಟ್ ಇವ್ರ ಗೈಡ್ಲೈನ್ಸ್ ಇದೆಯಲ್ವಾ, ಇವ್ರು ರಘು ಅವ್ರ ಗೈಡ್ಲೈನ್ಸ್ ಪಕ್ಕಾ ಕೊಟ್ಟಿದ್ದಾರೆ. ಅವ್ರು ಮೋಸ್ಟ್ಲಿ ಸಾಹೇಬ್ರು, ಕಿಚ್ಚ ಸಾಹೇಬ್ರು ಹೊಗಳಿದ್ದಾರೆ. ಯಾಕಂದ್ರೆ ಅವ್ರ ಮುಖಾಂತರನೇ ಆ ಟಾಸ್ಕ್ ಬೆಲೂನ್ ಬ್ಲಾಸ್ಟ್ ಆಗಿದ್ದು, ಅವರಿಂದ ಗೆದ್ದಿದ್ದಾರೆ. ಓಕೆ, ಇನ್ನು ಫೈನಲ್ ಆಗಿ ನಿಲ್ಲೆ ಕಾವೇರಿ ಟಾಸ್ಕ್, ಅದರಲ್ಲಿ ಟಾಸ್ಕ್ ಅಂತ ಹೇಳಿ ಆಟ ಶುರುವಾಗುತ್ತೆ. ಬಟ್ ಅದ್ರ ಮೇಲೆ ಲಾಸ್ಟ್ಗೆ ಫುಲ್ ಫೈಟಿಂಗ್ ಆಗುತ್ತೆ, ಫುಲ್ ಕ್ಲಾಶಸ್ ಆಗುತ್ತೆ. ರಜತ್ ಮತ್ತೆ ಚೈತ್ರ ಅಂತ ಬಂದಾಗ ಸೊ ಫೈನಲ್ ಆಗಿ ಏನು ಹೇಳಿ? ಇಲ್ಲ, ಚೈತ್ರ ಅವ್ರು ಏನಂದ್ರೆ ಮೋಸ ಮಾಡಿದ್ರು ನೋಡಿ. ಆಕ್ಚುಲಿ ಅದನ್ನ ರಿಮೂವ್ ಮಾಡಬೇಕಾದ್ರೆ ಟೈಮ್ ತಗೊಂಡ್ರು. ಅವ್ರು 1 2 3 ಅಂತ ಹೇಳ್ತಾರೆ, ಅವಾಗಲೇ ನಾನು ರಿಮೂವ್ ಮಾಡಬೇಕು. ಉಸ್ತುವಾರಿ ಹೇಳ್ತಾರೆ, ನಾವು ಇಬ್ಬರು ರಿಮೂವ್ ಮಾಡಬೇಕಾದ್ರೆ ನಾನು ಕೌಂಟ್ ಮಾಡ್ತೀನಿ, ಕೌಂಟ್ ನಂತರ ನೀವು ರಿಮೂವ್ ಮಾಡಿ ಅಂತ. ಇವರು ರಜತ್ ಅವ್ರ ಟೀಮ್ ಏನಿದೆ ರಿಮೂವ್ ಮಾಡಿ ಕರೆಕ್ಟಾಗಿ ಅಕೌಂಟ್ ಹಾಗಾದ್ಮೇಲೆ ರಿಮೂವ್ ಮಾಡ್ತಾರೆ. ಇವರು ರಿಮೂವ್ ಮಾಡೋದಿಲ್ಲ, ಸುಮ್ಮನೆ ಏನೋ ನಾಟಕ ಥರ ಆಡ್ಕೊಂಡು ಅಲ್ಲಿ ಅಥವಾ ಒಂದು 10-20 ಸೆಕೆಂಡ್ ವೆಯ್ಟ್ ಮಾಡ್ತಾರೆ. ಸೊ ಅದನ್ನ ರಿಮೂವ್ ಮಾಡ್ತಾರೆ. ಸೊ ಅಲ್ಲೂ ಅವರು ಮೋಸ ಮಾಡ್ತಾರೆ ಆ ವಿಚಾರದಲ್ಲಿ. ಓಕೆ, ಥ್ಯಾಂಕ್ ಯು ರಘುವೀರ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಥ್ಯಾಂಕ್ ಯು ರಾಮ್ ಸರ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ. ನೋಡಿದ್ರಲ್ವಾ, ಇದಾಗಿತ್ತು ನಿನ್ನೆ ಬಿಗ್ ಬಾಸ್ ನಲ್ಲಿ ನಡೆದಿರುವಂತಹ ಹೈಲೈಟ್ಸ್. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.